ಈ ಎರಡೂ ಶ್ಲೋಕಗಳಲ್ಲಿ ಕಲಿಪುರುಷ ಹೇಗೆ ಪರೀಕ್ಷಿತ ಮಹಾರಾಜನಿಂದ 5 ಜಾಗಗಳಲ್ಲಿ ವಾಸ ಮಾಡಲಿಕ್ಕೆ ಅನುಮತಿ ಪಡೆದನು. ಈ 5 ಜಾಗಗಳನ್ನೇ ಪರೀಕ್ಷಿತ ಮಹಾರಾಜ ಕಲಿಪುರುಷನಿಗೆ ಏಕೆ ಕೊಟ್ಟನು? ಯಾಕೆಂದರೆ ಧರ್ಮ ಪಾಲನೆ ಮಾಡುವಂತಹ ಒಬ್ಬ ರಾಜ ಋಷಿಯಾದ ಪರೀಕ್ಷಿತ ಮಹಾರಾಜನು ಅವನ ಆಡಳಿತದ ಸಮಯದಲ್ಲಿ ಇಂತಹ ಚಟುವಟಿಕೆಗಳು ಇರಲೇ ಇಲ್ಲ ಅಥವಾ ಅತ್ಯಲ್ಪ ಪ್ರಮಾಣದಲ್ಲಿ ಇದ್ವು. ಯಾವುದು ಇವು 5 ಚಟುವಟಿಕೆಗಳು? ಮಾಂಸಾಹಾರ, ಜೂಜಾಟ, ಅನೈತಿಕ ಸಂಬಂಧಗಳು, ಮದ್ಯಪಾನ, ಇನ್ನೊಂದು ಯಾವುದು? ಹೌದು, ಚಿನ್ನ. ಅಗತ್ಯಕ್ಕಿಂತ ಹೆಚ್ಚಾಗಿ ಕೂಡಿಸುವುದು. ಯಾವ ವಿಷಯದಲ್ಲೂ ಕೂಡ ಬೇರೆ ವಿಷಯ ಆದರೂ ಕೂಡ ಸರಿಯಲ್ಲ, ಅದರಲ್ಲೂ ವಿಶೇಷವಾಗಿ ಚಿನ್ನವನ್ನು ಹೆಚ್ಚಾಗಿ ಎಲ್ಲಿ ಶೇಖರಣೆ ಮಾಡಿರ್ತಾರೋ ಅಲ್ಲಿ ಕಲಿಯ ಪ್ರಭಾವ ಜಾಸ್ತಿ ಇರ್ತದೆ. ಇದನ್ನು ಶಾಸ್ತ್ರದಿಂದ ಕೇಳಿದ್ದೇವೆ ಅಷ್ಟೇ ಅಲ್ಲ, ಸಾಕ್ಷಾತ್ ನೋಡಿದ್ದೇವೆ ಕೂಡ, ಹೌದಲ್ವಾ? ಈಗ ಹೇಗೆ ಈ 4 ಪಾಪ ಕಾರ್ಯಗಳು, ಮಾಂಸಾಹಾರ, ಜೂಜಾಟ, ಅನೈತಿಕ ಸಂಬಂಧ, ಮದ್ಯಪಾನ, ಈ 4 ಚಟುವಟಿಕೆಗಳು ಶಾಸ್ತ್ರದಲ್ಲಿ ಈ 4 ಪಾಪ ಕಾರ್ಯಗಳನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ನಾವು ಶಾಸ್ತ್ರದಲ್ಲಿ ಹೇಳಿದ್ದ ಅಷ್ಟಕ್ಕೆ ಮಾತ್ರಕ್ಕೆ ಅದನ್ನು ಕೇಳಿಕೊಂಡು ಪಾಲನೆ ಮಾಡಿದರೆ ಆಯಿತು. ಆದರೆ ಈ 4 ಚಟುವಟಿಕೆಗಳಲ್ಲಿ ನಾವು ತೊಡಗಿದ್ರೆ, ಈ 4 ಪಾಪ ಕಾರ್ಯದಲ್ಲಿ ನಾವು ತೊಡಗಿದ್ರೆ ಹೇಗೆ ಇದು ನಮ್ಮ ಜೀವನ ಮತ್ತು ಸಮಾಜದ ಶಾಂತಿಯನ್ನೇ ನಾಶ ಮಾಡ್ತದೆ ಅಂತ ನಾವು ಸಾಕ್ಷಾತ್ ಕಣ್ಣಲ್ಲಿ ಕೂಡ ನೋಡ್ಬೋದು, ಹೌದಲ್ವ? ನಮ್ಮ ಸುತ್ತಮುತ್ತ ಹಲವಾರು ಪ್ರತಿದಿನ ನೂರಾರು ಸುದ್ದಿಗಳನ್ನು ಕಾಣ್ತೀವಿ, ಕೇಳ್ತೀವಿ, ನೋಡ್ತೀವಿ. ಎಲ್ಲ ಸುದ್ದಿಗಳಿಗೆ, ಎಲ್ಲ ಅಪಘಾತಗಳಿಗೆ, ಕೊಲೆಗಳಿಗೆ, ದುಷ್ಟ ಕರ್ಮಗಳಿಗೆ ಮೂಲ ಕಾರಣ ನೀವು ಹುಡ್ಕೊಂಡು ಹೋದರೆ ನಿಮ್ಗೆ ಇವೇ 4 ಸಿಗ್ತವೆ ಕೊನೆಗೆ. ಆ ದುಷ್ಟ ಕ್ರಿಯೆ ಮತ್ತು ಈ ಮೂಲ ಕಾರಣ ಮಧ್ಯದಲ್ಲಿ ಹಲವಾರು ಬೇರೆ ಬೇರೆ ಕಾರಣಗಳು ಇರಬಹುದು, ಆದರೆ ಮೂಲ ಕಾರಣ ಈ 4. ಯಾವುದೋ ಒಂದು ಕೊಲೆ ಆಗಿರ್ತದೆ. ಆ ಕೊಲೆಯನ್ನು ನೀವು ಅದು ಹೇಗಾಯಿತು, ಯಾರು ಮಾಡಿದ, ಎಂತಹ ಸನ್ನಿವೇಶದಲ್ಲಿ ಆಯಿತು ಅಂತ ಚೆನ್ನಾಗಿ ಪರೀಕ್ಷಣೆ ಮಾಡಿದರೆ ಕೊನೆಗೆ ಈ 4ರಲ್ಲಿ 1 ಅಥವಾ 4 ಕಾರಣ ಎಂದು ನಿಮಗೆ ಗೊತ್ತಾಗ್ತದೆ. ಯಾವುದಾದ್ರೂ ಕೇಸ್ ತಗೊಳ್ಳಿ ನೀವು. ನಮ್ಮ ಕರ್ನಾಟಕದೇ ಒಬ್ಬ ಪ್ರಸಿದ್ಧ ನಟ, ಹೌದಲ್ವಾ? ಏನು ಮಾಡಿದ? ಒಂದು ಕೊಲೆ ಮಾಡಿದ, ಹೌದಲ್ವಾ? ಮಾಡಿದ ಅಥವಾ ಮಾಡಿಸಿದ. ಈಗ ಅದರ ಆ ಒಂದು ಕೇಸನ್ನು ನೀವು ಪರೀಕ್ಷಣೆ ಮಾಡಿದಾಗ ಎಲ್ಲಿ ತನಕ ಮುಟ್ಟುತ್ತೆ ನೋಡಿ ಅದು. ಯಾಕೆ ಮಾಡಿದ? ಕೊಲೆ ಮಾಡಲಿಕ್ಕೆ ಆವಾಗಿನ ತತ್ಕ್ಷಣದ ಕಾರಣ ಏನು? ಸಿಟ್ಟು, ಹೌದಲ್ವಾ? ಸಿಟ್ಟು ಯಾಕೆ ಬಂತು? ಯಾಕೆಂದರೆ ಆ ವ್ಯಕ್ತಿ, ಯಾರ ಕೊಲೆ ಆಯಿತು ಆ ವ್ಯಕ್ತಿ
ಈ ವ್ಯಕ್ತಿಗೆ ಪ್ರೀತಿ ಪಾತ್ರನಾದ ಇನ್ನೊಬ್ಬ ವ್ಯಕ್ತಿಯ ಏನೋ ಒಂದು ರೀತಿಯಲ್ಲಿ ಇನ್ಸಲ್ಟ್ ಮಾಡಿದ. ಈಗ ಈ ವ್ಯಕ್ತಿಗೆ ಆ ಇನ್ನೊಬ್ಬ ವ್ಯಕ್ತಿ ಮೇಲೆ ಪ್ರೀತಿ ಯಾಕೆ? ಯಾಕೆ? ವ್ಯಾಮೋಹ. ಆದರೆ ಆ ವ್ಯಾಮೋಹ ಅದಕ್ಕೆ ಅನ್ನುವುದು ಇದರಲ್ಲಿ 4 ಪಾಪಗಳಲ್ಲಿ ಒಂದು ಆದಂತಹ ಅನೈತಿಕ ಸಂಬಂಧ. ಹೌದಲ್ವಾ? ಸೊ ಈ ರೀತಿ ನೀವು ಹಲವಾರು ಸುದ್ದಿಗಳನ್ನು ತಗೊಂಡ್ರೂ ಅದಕ್ಕೆ ಕೊನೆಗೆ ಇದೇ ಕಾರಣ ಬರ್ತದೆ. ಅದು ಒಂದು ಮುಖ್ಯವಾದಂಥ ಕಾರಣ. ಅದಕ್ಕೆ ಸಪೋರ್ಟಿಂಗ್ ಕಾರಣಗಳು ಅಂದರೆ ಮದ್ಯಪಾನ, ಜೂಜಾಟ ಆ್ಯಂಡ್ ಮಾಂಸಾಹಾರ. ಒಬ್ಬ ವ್ಯಕ್ತಿ ಒಂದು ಬೇಕ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನ ಡೈಲಿ ಕೆಲಸ ಏನಂದರೆ ಕೋಳಿಗಳನ್ನು ಕಡಿದು ಕೋಳಿ ಮಾಂಸನ ರೆಡಿ ಮಾಡೋದು. ಅವನಿಗೆ ಒಂದು ಮಗು ಹುಟ್ಟುತ್ತದೆ. ಆ ಮಗು ಚಿಕ್ಕಂದಿನಿಂದ ಅತೀ ತುಂಟ. ಮತ್ತು ದೊಡ್ಡವನಾದ ಮೇಲೂ ಕೂಡ ಸ್ಕೂಲ್ ಹೋದಲ್ಲಿ ಜಗಳ, ಬೇರೆ ಮಕ್ಕಳಿಗೆ ಹೊಡೆಯೋದು, ಕಾಲೇಜಲ್ಲೂ ಕೂಡ ದೊಡ್ಡ ದೊಡ್ಡ ಜಗಳಗಳು. ಕೊನೆಗೆ ಒಂದು ದೊಡ್ಡ ಗ್ಯಾಂಗ್ನಲ್ಲಿ ಗ್ಯಾಂಗ್ಸ್ಟರ್ ಆಗಿ ಯಾವುದೋ ಒಂದು ದೊಡ್ಡ ಕೊಲೆ ಮಾಡಿ ಕೊನೆಗೆ ಜೈಲು ಸೇರಿದ. ನೀವು ಇದಕ್ಕೆಲ್ಲ ಇದನ್ನು ಪರೀಕ್ಷಣೆ ಮಾಡಿದರೆ ಆ ಹುಡುಗ ಈ ಥರ ಕಾರ್ಯ ಮಾಡಿ ಜೈಲು ಸೇರಲಿಕ್ಕೆ ಮೂಲ ಕಾರಣ ಏನಂದರೆ ಅವನಲ್ಲಿ ಆ ಪ್ರವೃತ್ತಿ, ಕ್ರೂರ ಪ್ರವೃತ್ತಿ ಬರಲಿಕ್ಕೆ ಕಾರಣ ಏನು? ಅವನ ತಂದೆ ಮಾಡುತ್ತಿದ್ದಂತಹ ಕೆಲಸ. ಯಾಕೆಂದರೆ ಮಗು ತಂದೆಯ ಎಲ್ಲ ಗುಣಗಳನ್ನು ಪಡಿತಾನೆ. ತಂದೆ ಒಬ್ಬ ಕ್ರೂರ ವ್ಯಕ್ತಿ ಆದರೆ ಮಗು ಕೂಡ ಒಬ್ಬ ಕ್ರೂರ ವ್ಯಕ್ತಿನೇ ಆಗ್ತಾನೆ. ಹಾಗಾಗಿ ಈ ಪರೀಕ್ಷಿತ ಮಹಾರಾಜನ ಸಮಯದಲ್ಲಿ ಈ 4 ಚಟುವಟಿಕೆಗಳು ಆಲ್ಮೋಸ್ಟ್ ನಿಲ್ಲಿದ್ವು, ಆಲ್ಮೋಸ್ಟ್ ಇರಲಿಲ್ಲ, ಶೂನ್ಯ. ಅದಕ್ಕೋಸ್ಕರ ಪರೀಕ್ಷಿತ್ ಮಹಾರಾಜ್ ಕಲಿಪುರುಷನಿಗೆ ಈ 4 ಸ್ಥಾನಗಳನ್ನು ಕೊಡ್ತಾನೆ. ಎಲ್ಲೆಲ್ಲಿ ನನ್ನ ಸಾಮ್ರಾಜ್ಯದಲ್ಲಿ, ಪರೀಕ್ಷಿತ್ ಮಹಾರಾಜನ ಸಾಮ್ರಾಜ್ಯ ಅಂದರೆ ಇಡೀ ವಿಶ್ವ, ಇಡೀ ಪ್ರಪಂಚ. ವೈದಿಕ ಕಾಲದಲ್ಲಿ ಇಡೀ ಪ್ರಪಂಚಕ್ಕೆ ಒಬ್ಬ ರಾಜನಿರ್ತಿದ್ದ. ಕಲಿಯುಗ ಬರ್ತಾ ಬರ್ತಾ ಖಂಡಗಳು ಆದವು, ನಂತರ ದೇಶಗಳು ಆದವು, ರಾಜಗಳು ಆದವು. ಈ ರೀತಿ ವಿಂಗಡಣೆ ಆಗ್ತಾ ಬಂತು. ಮುಂದೆ ಹೋಗ್ತಾ ಹೋಗ್ತಾ ಒಂದು 4 ಮನೆಯ ಒಂದು ಸಣ್ಣ ಜಾಗಕ್ಕೆ ಒಬ್ಬ ಪ್ರಧಾನಮಂತ್ರಿ ಇರ್ತಾನೆ. ಯಾಕೆಂದರೆ ಅಧಿಕಾರ ಪಡೆಯುವಂತಹ ಲೋಭ ಅಷ್ಟು ತೀವ್ರ ಗತಿಯಲ್ಲಿ ಬೆಳೀತಾ ಇದೆ. ಎಲ್ಲರೂ ಕೂಡ ಪ್ರಧಾನಮಂತ್ರಿ ಆಗಬೇಕು ಅಂತಿದ್ದಾರೆ, ಎಲ್ಲರೂ ಕೂಡ ಮುಖ್ಯಮಂತ್ರಿ ಆಗಬೇಕಂತಿದ್ದಾರೆ. ಹೌದಲ್ವಾ? ಹೇಗೆ ಇನ್ನೊಬ್ಬ ಪ್ರಧಾನಿಯನ್ನು ಕಾಲು ಎಳೆದು ಕೆಳಗಿಳಿಸೋದು, ಹೇಗೆ ನಾನು ಆ ಪದವಿಯಲ್ಲಿ ಕೂತ್ಕೊಳ್ಳೋದು, ಹೇಗೆ ಇದ್ದಿದ್ದ ಮುಖ್ಯಮಂತ್ರಿಯ ಕಾಲು ಎಳೆಯೋದು, ಹೇಗೆ ನಾನು ಹೋಗಿ ಅಲ್ಲಿ ಕೂತ್ಕೊಳ್ಳೋದು, ಇದೇ ಆಗೋಗಿದೆ. ಸೊ ಪರೀಕ್ಷಿತ್ ಮಹಾರಾಜನ ಕಾಲದಲ್ಲಿ ಇಡೀ ಪ್ರಪಂಚಕ್ಕೆ ಒಬ್ಬನೇ ರಾಜ. ಆ ಪರೀಕ್ಷಿತ್ ಮಹಾರಾಜನ ಕಾಲದಲ್ಲಿ ಎಲ್ಲೆಲ್ಲಿ ಈ ಥರ ಮಾಂಸಾಹಾರ ನಡೀತದೋ ಅಲ್ಲಿ ಹೋಗಿ ನೀನು ವಾಸ ಮಾಡು.
ಅಂತ ಕಲಿಪುರುಷನಿಗೆ ಹೇಳ್ತಾರೆ. ಎಲ್ಲಿ ಜೂಜಾಟ ನಡೀತದೋ ಅಲ್ಲಿ ಹೋಗಿ ವಾಸ ಮಾಡು, ಎಲ್ಲಿ ವ್ಯಭಿಚಾರ ನಡೀತದೋ ಅಲ್ಲಿ ಹೋಗಿ ವಾಸ ಮಾಡು, ಎಲ್ಲಿ ಮದ್ಯಪಾನ ನಡೀತದೋ ಅಲ್ಲಿ ಹೋಗಿ ವಾಸ ಮಾಡು. ಆವಾಗ ಕಲಿಪುರುಷ ಹೇಳ್ತಾನೆ, ಇಂತಹ ಜಾಗಗಳು ಅದು ನಿನ್ನ ಸಾಮ್ರಾಜ್ಯದಲ್ಲಿ ನೋಡಲಿಕ್ಕೆ ತುಂಬ ಕಷ್ಟ, ನನಗೆ ಜಾಗನೇ ಸಿಗುವುದಿಲ್ಲ. ನಾನು ನಿನಗೆ ಶರಣಾಗಿದ್ದೀನಿ, ನನಗೂ ಕೂಡ ಒಂದು ಜಾಗ, ನಾನು ಕೂಡ ಒಬ್ಬ ನಾಗರಿಕ ಎಂದು ತಿಳಿದು ನನಗೂ ಕೂಡ ಒಂದು ಜಾಗ ಕೊಡೋದು ನಿನ್ನ ಕರ್ತವ್ಯ. ಹಾಗಾಗಿ ಇನ್ನೂ ಒಂದು ಜಾಗ ಕೊಡು ನನಗೆ, ಈ 4 ಬಿಟ್ಟು ಇನ್ನೂ ಒಂದು ಜಾಗ ಕೊಡು. ಅದು ಯಾವುದು? ಎಲ್ಲಿ ಚಿನ್ನದ ಕೂಡಿಕೆ ಆಗ್ತದೆ, ಅಲ್ಲಿ ಅನಾವಶ್ಯಕ ಚಿನ್ನವನ್ನು ಎಲ್ಲಿ ಶೇಖರಣೆ ಮಾಡ್ತಾರೋ, ಕೂಡಿಸಿರ್ತಾರೋ ಅಲ್ಲಿ ನೀನು ಇರು ಅಂತ ಕಲಿಪುರುಷನಿಗೆ ಪರೀಕ್ಷಿತ್ ಮಹಾರಾಜ ಅನುಮತಿ ಕೊಡ್ತಾನೆ. ಈ ಚಿನ್ನದ್ದು ಕೂಡ ಹೇಗೆ ನೋಡಿ, ವಾಸ್ತವವಾಗಿ ನಮ್ಮ ಜೀವನದಲ್ಲೇ ನಾವು ನೋಡಬಹುದು. ಯಾವಾಗ ಮನುಷ್ಯನ ಹತ್ರ ಈ ಥರ ಚಿನ್ನ, ಬೆಳ್ಳಿ, ಆಭರಣಗಳು ಇರುವುದಿಲ್ಲವೋ ಆವಾಗ ಅದು ಇಲ್ಲ ಅಂತ ಚಿಂತೆ ಇರ್ತದೆ, ಹೌದಲ್ವಾ? ಬೇರೆಯವರಿಗೆ ನೋಡಿ, ಅಯ್ಯೋ ಎಷ್ಟು ಸರಗಳು ಹಾಕ್ಕೊಂಡಿದ್ದಾರೆ ನೋಡಿ, ನನ್ನ ಹತ್ರ ಒಂದೇ ಇದೆ, ಇನ್ನೊಂದಿದ್ರೆ ಚೆನ್ನಾಗಿರ್ತದೆ. ಎಸ್ಪೆಷಲಿ ಯಾವುದಾದ್ರೂ ಮದುವೆಗೆ ಹೋದಾಗ ಬೇರೆಯವರನ್ನು ನೋಡಿ ಕಂಪೇರ್ ಮಾಡೋದು ತುಂಬ ಸಹಜ. ಇಲ್ಲದೇ ಇರಬೇಕಾದ್ರೆ ಇಲ್ಲ ಅಂತ ಚಿಂತೆ. ಒಂದು ವೇಳೆ ಆ ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಯಿತು ಅಂತ ಅಂದ್ಕೊಳ್ಳಿ, 5-6 ಸರಗಳನ್ನು ಕೊಂಡ್ಕೊಂಡ್ರು ಅಂತ ಅಂದ್ಕೊಳ್ಳಿ. ಕೊಂಡ್ಕೊಂಡ ಮೇಲೆ ಖುಷಿನ? ಇಲ್ಲ. ಅದನ್ನು ಇವಾಗ ಹೇಗೆ ಕಾಪಾಡಬೇಕು ಅಂತ ಚಿಂತೆ, ಹೌದಲ್ವಾ? ಈಗ ಲಾಕರಲ್ಲಿ ಇಡೋದಾ? ಲಾಕರಲ್ಲಿ ಇಟ್ಟರೂ ಕೂಡ ಇನ್ನೊಂದು ಭಯಗಳು ಸೃಷ್ಟಿ ಆಗ್ತಾ ಇದ್ದಾವೆ ಇವಾಗ. ಬ್ಯಾಂಕ್ ಲಾಕರ್ಗಳಲ್ಲಿ ಇಟ್ಟರೂ ಕೂಡ ಕೆಲವೊಂದು ಭಯಗಳಿದ್ದಾವೆ ಇವಾಗ. ಮನೆಗಳಲ್ಲಿಟ್ಟರೂ ಕೂಡ ಭಯ. ಒಂದು ಮನೆಯಲ್ಲಿ ಏನಾಯ್ತಂತೆ, ಗಂಡ ಹೆಂಡತಿ ಎಷ್ಟೋ ತಲೆಮಾರಿಂದ ಬಂದಿದ್ದ ಎಷ್ಟೋ kg ಬಂಗಾರ ಒಡವೆಗಳು ಮನೆಯಲ್ಲಿತ್ತಂತೆ. ಯಾವುದೋ ಒಂದಿನ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ದಾರೆ. ಮನೆಯೆಲ್ಲ ಭದ್ರವಾಗಿ ಮುಚ್ಕೊಂಡು ಹೋಗಿದ್ದಾರೆ. ಹೋಗಿ ದರ್ಶನ ಮಾಡಿ ನಂತರ ಏನಿಸ್ತು, ಏನಾದರೂ ಹೊರಗಡೆನೇ ತಿನ್ಕೊಂಡು ಹೋಗೋಣ ಅಂತ. ದರ್ಶನ ಮಾಡಿದರು, ತಿನ್ನಲಿಕ್ಕೆ ಯಾವುದೋ ಒಂದು ರೆಸ್ಟೋರೆಂಟಿಗೆ ಹೋದರು, ಚೆನ್ನಾಗಿ ತಿಂದರು. ಈ ರೀತಿ ಒಂದು 2 ಗಂಟೆ ಕಳೀತು. ಮರಳಿ ವಾಪಸ್ ಮನೆಗೆ ಹೋದಾಗ ಎಷ್ಟೋ kg ಬಂಗಾರ ಗೋಡೆ ಒಡೆದು ತೊಗೊಂಡೋಗ್ಬಿಟ್ಟಿದ್ದಾರೆ. ಎಷ್ಟು ಭದ್ರತೆ ಇದ್ದರೂ, ಎಷ್ಟಾದರೂ ಲಾಕ್ ಹಾಕಿ ಗೋಡೆಯನ್ನು ಒಡೆದು ತೊಗೊಂಡೋದ್ರು. ಸೊ ಇದು ಒಂದು ಆಯಿತು, ಅವರಿಗಾಗಿ ದುಃಖ ಆಯಿತು. ಇವಾಗ ಅಷ್ಟು ಬಂಗಾರ ಬೇರೆ ಎಲ್ಲರೂ ಇಟ್ಕೊಂಡಿದ್ದಾರಲ್ಲ, ಯಾರ್ಯಾರು ಈ ಸುದ್ದಿ ಕೇಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಹೈ BP, ನಂದು ಬಂಗಾರ ಯಾವಾಗ ಕತ್ಕೊಂಡು ಹೋಗ್ತಾರೋ ಅಂತ. ಸೊ ನಾವು ಸಾಕ್ಷಾತ್ ನೋಡ್ಬೋದು ನಮ್ಮ ಸುತ್ತಮುತ್ತ, ನಮ್ಮ ಜೀವನದಲ್ಲೇ, ನಮ್ಮ ಫ್ಯಾಮಿಲಿಯಲ್ಲೇ ಹೇಗೆ ಈ ಬಂಗಾರ, ಈ ಚಿನ್ನ ಎಷ್ಟು ಆನಂದ ಕೊಡ್ತದೋ ಅದರ 100 ಪಟ್ಟು ದುಃಖ ಕೊಡ್ತದೆ, ಚಿಂತೆ ಕೊಡ್ತದೆ, ಹೌದಲ್ವಾ? ಸೊ ಹಾಗಾಗಿ ಶಾಸ್ತ್ರ ತುಂಬ ಬುದ್ಧಿವಂತಿಕೆಯಿಂದ ಎಲ್ಲ ನಮ್ಮ ಆಚಾರ್ಯರು, ಸಾಧುಗಳು, ಶಾಸ್ತ್ರಗಳು ಎಷ್ಟು ಚೆನ್ನಾಗಿ ಹೇಳಿವೆ. ಇವನ್ನೆಲ್ಲ ಈ ಎಲ್ಲದರಿಂದ ದೂರ ಇರಿ ಅಂತ. ಈ 4ರಿಂದ ಅಂತೂ ದೂರ ಇರಲೇಬೇಕು. ಇದರಲ್ಲಿ ಹೇಳಿದ್ದಾರೆ ಏನು, ಪ್ರಗತಿಪರವಾಗಿ ಕಲ್ಯಾಣವನ್ನು ಬಯಸುವ ಯಾರೇ ಆದರೂ, ಪ್ರಗತಿಪರವಾಗಿ ಕಲ್ಯಾಣವನ್ನು ಬಯಸುವ ಯಾರೇ ಆದರೂ ಅವರು ಈ 5 ತರಹದ, ಒಂದು 4 ಥರದ ಪಾಪ ಚಟುವಟಿಕೆಗಳು ಮತ್ತು ಇನ್ನೊಂದು ಚಿನ್ನದ ಶೇಖರಣೆ, ಈ 5ರಿಂದ ದೂರ ಇರಬೇಕು.
ಇಲ್ಲ ಅಂದರೆ ಏನಾಗುತ್ತೆ, ಈ 5ರಿಂದ ಮನುಷ್ಯನ ಜೀವನ ಸಂಪೂರ್ಣ ಪಾಪದಿಂದ ತುಂಬುತ್ತದೆ ಮತ್ತು ಅವನಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ದೇವರು ಯಾರು, ಆಧ್ಯಾತ್ಮಿಕ ಜೀವನ ಏನು, ಆತ್ಮ ಅಂದರೆ ಏನು, ಭಗವದ್ಗೀತೆ ಅಂದರೆ, ಇವೆಲ್ಲ ಪ್ರಶ್ನೆಗಿಂತ ಸಾಮಾನ್ಯ ಜನರಿಗೆ ಇನ್ನೂ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಏನು? ಸಮಾಜದಲ್ಲಿ ಪಾಪ ಯಾಕೆ ಜಾಸ್ತಿ ಆಗ್ತಾ ಇದೆ? ಕೊಲೆಗಳು ಯಾಕೆ ಜಾಸ್ತಿ ಆಗ್ತಾ ಇದ್ದಾವೆ? ಮದ್ಯಪಾನ ಯಾಕೆ ಜಾಸ್ತಿ ಆಗ್ತಾ ಇದೆ? ಅಶಾಂತಿ ಯಾಕೆ ಜಾಸ್ತಿ ಆಗ್ತಾ ಇದೆ? ಜನರಲ್ಲಿ ಕಾಯಿಲೆಗಳು ಯಾಕೆ ಜಾಸ್ತಿ ಆಗ್ತಾ ಇದ್ದಾವೆ? ಇವೆಲ್ಲವುಗಳು ಸಾಮಾನ್ಯ ಪ್ರಶ್ನೆಗಳು, ಹೌದಲ್ಲ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ 4 ನಿಷೇಧಿತ ಚಟುವಟಿಕೆಗಳಲ್ಲಿ ಇದೆ. ಯಾರು ಈ 4 ಕೂಡ ಮಾಡದೆ, 4 ರೀತಿಯ ಪಾಪಗಳನ್ನು ಮಾಡದೆ ಜೀವನ ನಡೆಸ್ತಾರೋ ಅವರು ಆಧ್ಯಾತ್ಮಿಕವಾದಿ ಇಲ್ಲದಿದ್ದರೂ ಕೂಡ, ಒಬ್ಬ ಹರಿಕೃಷ್ಣ ಜಪ ಮಾಡಲೇಬೇಕಂತಿಲ್ಲ, ಜಪ ಮಾಡಲ್ಲ, ದೇವಸ್ಥಾನಕ್ಕೂ ಹೋಗಲ್ಲ, ದೇವರನ್ನು ನಂಬುವುದಿಲ್ಲ, ಆದರೆ ಈ 4 ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದರೆ, ಮಾಂಸಾಹಾರ ಮಾಡೋದಿಲ್ಲ, ಜೂಜಾಟ ಮಾಡೋದಿಲ್ಲ, ಅನೈತಿಕ ಸಂಬಂಧ ಮಾಡೋದಿಲ್ಲ ಮತ್ತು ಮದ್ಯಪಾನ ಮಾಡೋದಿಲ್ಲ, ಈ 4 ಪಾಲನೆ ಮಾಡಿದರೆ ಅವನು ಕೂಡ ಸ್ವಲ್ಪ ಆದರೂ ಕೂಡ ಭೌತಿಕ ಆನಂದದಿಂದ ಇರ್ತಾನೆ. ಆ ಭೌತಿಕ ಆನಂದದಿಂದ ಇನ್ನೂ ಆಧ್ಯಾತ್ಮಿಕ ಆನಂದ ಪಡಿಬೇಕಂದ್ರೆ ಅವನಿಗೆ ಹೈಯರ್ ಟೇಸ್ಟ್ ಸಿಗಬೇಕು, ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಬೇಕು. ಪಾಪದ ಕಾರ್ಯದಿಂದ ಅಂತೂ ಮುಕ್ತನಾಗಿದ್ದಾನೆ, ಆದರೆ ಆಧ್ಯಾತ್ಮಿಕ ಕಾರ್ಯದಲ್ಲಿ ತೊಡಗಿಲ್ಲ. ಹಾಗಾಗಿ ಈ ಚಟುವಟಿಕೆಗಳೇನಿದ್ದಾವೆ ಇದು ಒಬ್ಬ ಅಭಕ್ತನಿಗೂ ಕೂಡ ಶಾಂತಿಯಿಂದ ಬಾಳಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಅಂಥದ್ರಲ್ಲಿ ಒಬ್ಬ ಭಕ್ತನಾದವನು ಆಧ್ಯಾತ್ಮಿಕ ಜೀವನದಲ್ಲಿ ಅತೀ ತೀವ್ರಗತಿಯಲ್ಲಿ ಪ್ರಗತಿ ಮಾಡಬೇಕು ಅನ್ನುವನು ಈ 4 ಕೂಡ ತುಂಬ ನಿಷ್ಠೆಯಿಂದ, ತುಂಬ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಇದನ್ನು ಪಾಲನೆ ಮಾಡಬೇಕು. ಈಗ ಮಾಂಸಾಹಾರ ಅಂದರೆ ನೀವು ಅನ್ಕೋತೀರಾ ಇನ್ನೊಂದು ಪ್ರಾಣಿಯನ್ನು ಕೊಲ್ಲುವುದು ಅಂತ ಅಥವಾ ತಿನ್ನುವುದು ಅಂತ. ಈ ಮಾಂಸಾಹಾರ ಅಂದರೆ ಇನ್ನೊಬ್ಬರನ್ನು ಕೊಲ್ಲುವುದರಲ್ಲಿ ಏನಾಗ್ತದೆ, ಇನ್ನೊಬ್ಬನಿಗೆ, ಇನ್ನೊಂದು ಪ್ರಾಣಿಗೆ ನಾವು ಒಂದು ವಿಪರೀತ ನೋವನ್ನು ಕೊಡ್ತೀವಿ. ಆ ಜೀವಿ ಪ್ರಾಣ ಬಿಡುವಷ್ಟು ನೋವನ್ನು ಕೊಟ್ಟು ಅದರ ದೇಹವನ್ನು ತಿಂತೀವಿ, ಹೌದಲ್ಲ? ಅದೇ ರೀತಿ ಒಂದು ಪ್ರಾಣಿಗೆ ಪ್ರಾಣ ಬಿಡುವಷ್ಟು ನೋವನ್ನು ಕೊಟ್ಟು ಅದರ ಮಾಂಸವನ್ನು ತಿಂತೀವಿ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜನರಿಗೆ ನಾವು ನೋವು ಕೊಡ್ತೀವಿ, ಹೌದಲ್ವಾ? ದೈಹಿಕ ನೋವು ಅಥವಾ ಮಾನಸಿಕ ನೋವು ಇವೆರಡೂ ಕೂಡ ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಆಗ್ತದೆ ನಮ್ಮ ಕಡೆಯಿಂದ, ಹೌದಲ್ಲ? ಕೆಲವೊಂದು ಸಲ ನಾವು ಬೇಕಂತ ಮಾಡ್ತೀವಿ, ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೆ ಆಗೋಗುತ್ತೆ, ಹೌದಲ್ವಾ? ಎಷ್ಟೋ ಸಲ ಯಾವಾಗ ನೀವು ಬೇಕಂತ ಮಾಡ್ತೀರಾ ಅದಕ್ಕಂತೂ ಖಂಡಿತವಾಗಿಯೂ ಕೂಡ ಅದರ ಪ್ರತಿಕ್ರಿಯೆಯನ್ನು ನಾವು ಅನುಭವಿಸಬೇಕು. ಆದರೆ ಯಾವಾಗ ಗೊತ್ತಿಲ್ಲದೆ ಮಾಡ್ತಿರೋ, ಆ ಗೊತ್ತಿಲ್ಲದೆ ಮಾಡಿರುವಂತಹ ಪಾಪದ ಬಗ್ಗೆ ನಂತರ ನಿಮಗೆ ಗೊತ್ತಾದರೆ ಅದರ ಬಗ್ಗೆ ಪಶ್ಚಾತ್ತಾಪ ಪಟ್ಟರೆ ಮಾತ್ರ ಆ ಪಾಪದ ನಿವಾರಣೆ ಆಗಿಬಿಡ್ತದೆ. ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಂಡು ಹೋಗ್ತಾ ಹೋಗ್ತಾ ಕಾಲು ಕೆಳಗಡೆ ಒಂದು ಸಣ್ಣ ಯಾವುದಾದ್ರೂ ಜೀವಿ ಬಂತು, ಸತ್ತು ಹೋಯಿತು. ನಿಮ್ಗೆ ಗೊತ್ತಿಲ್ಲ, ನೀವು ಬೇಕಂತ ಕಾಲಿಟ್ಟು ಕೊಂದಿಲ್ಲ, ಸತ್ತು ಹೋಯಿತು. ಆದರೆ ಅದು ಕಾಲಿನ ಕೆಳಗಡೆ ತುಳಿದು ಸತ್ತು ಹೋದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ತಕ್ಷಣ ಭಕ್ತರಾದವರು, ಜಪ ಮಾಡೋರು ಖಂಡಿತವಾಗಿಯೂ ಪಶ್ಚಾತ್ತಾಪ ಪಡ್ತಾರೆ. ಆ ಪಶ್ಚಾತ್ತಾಪ ಪಡ್ತಾರಲ್ಲ, ಅಯ್ಯೋ ನನ್ನ ಕೈಯಲ್ಲಿ ಒಂದು ಜೀವಿ ಕೊಂದು ಹೋಯಿತು. ಆ ಪಶ್ಚಾತ್ತಾಪನೇ ಆ ಪಾಪದ ಬೀಜವನ್ನು ಸುಟ್ಟಾಕ್ಬಿಡ್ತದೆ. ಅದು ಕೂಡ
ಆ ಪ್ರಶ್ನೆಯನ್ನು ಕೂಡ ಪರೀಕ್ಷಿತ್ ಮಹಾರಾಜ್ ಶುಕದೇವ್ ಗೋಸ್ವಾಮಿಗೆ ಕೇಳ್ತಾನೆ ಭಾಗವತದಲ್ಲಿ. ಮತ್ತು ಶುಕದೇವ್ ಗೋಸ್ವಾಮಿ ಹೇಳ್ತಾರೆ, ಪಶ್ಚಾತ್ತಾಪ, ಈ ಪಶ್ಚಾತ್ತಾಪ ಏನಿದೆ ಅದು ಒಬ್ಬ ಮನುಷ್ಯನಿಗೆ ಅವನು ಮಾಡಿರುವಂಥ ಎಷ್ಟೋ ಪಾಪಗಳಿಂದ ಅವನು ಪ್ರಾಯಶ್ಚಿತ ಮಾಡದೆಯೇ ಅವನಿಗೆ ಆ ಪಾಪದ ಎಷ್ಟೋ ಪ್ರಮಾಣದಲ್ಲಿ ಅವನಿಗೆ ಮುಕ್ತಿ ಸಿಗ್ತದೆ. ಯಾಕೆಂದರೆ ಒಬ್ಬ ಮನುಷ್ಯ ಒಂದು ಪಾಪದ ಚಟುವಟಿಕೆಗಳನ್ನು ಮಾಡಿದ ಮೇಲೆ ಪಶ್ಚಾತ್ತಾಪ ಪಟ್ಟರೆ ಮುಂದೆ ಆ ಪ್ರವೃತ್ತಿಯಿಂದ ಅಥವಾ ಗೊತ್ತಿಲ್ಲದೇ ಕೂಡ ಆಗುವಂತಹ ಪಾಪದಿಂದ ಸ್ವಲ್ಪ ಮಟ್ಟಿಗೆ ನಾವು ಪಾರಾಗಬಹುದು. ಪಶ್ಚಾತ್ತಾಪ ಪಟ್ಟರೆ. ಪಶ್ಚಾತ್ತಾಪ ಪಟ್ಟಿಲ್ಲ, ಅಯ್ಯೋ ನಾನು ನನ್ನ ಪಾಡಿಗೆ ನಡೀತಾ ಇದ್ದೀನಿ, ಅದು ಕಾಲು ಕೆಳಗೆ ಬಂದು ಅದು ಸತ್ತೋಯ್ತು, ನಾನೇನು ಮಾಡಲಿ, ಈ ಥರ ಭಾವನೆ ಇದ್ದರೆ ಅದಕ್ಕೆ ಪ್ರತಿಕ್ರಿಯೆ ಅನುಭವಿಸಬೇಕು. ಇಲ್ಲ, ಪಶ್ಚಾತ್ತಾಪ ಪಟ್ಟರೆ ಅದರ ಒಂದು ಪ್ರತಿಕ್ರಿಯೆಯಿಂದ ಮುಕ್ತರಾಗಬಹುದು. ಸೊ ಈ ರೀತಿ ಮಾಂಸಾಹಾರ ಅಂದರೆ ಬರೇ ಬೇರೆ ಪ್ರಾಣಿನ ಕೊಂದು ತಿನ್ನೋದಷ್ಟೇ ಅಲ್ಲ, ಬೇರೆ ರೀತಿಯಲ್ಲಿ ನಾವು ನೋವು ಕೊಟ್ಟರೂ ಕೂಡ ಅದರಿಂದ ಕೂಡ ಮಾಂಸಾಹಾರ ಮಾಡಿದಷ್ಟೇ ಪಾಪ ಸಿಗ್ತದೆ. ಪ್ರಮಾಣ ಬೇರೆ ಇರ್ಬೋದು. ಈಗ ಒಂದು ಇರುವೆಯನ್ನು ಕೊಲ್ಲುವುದು, ಒಂದು ನಾಯಿಯನ್ನು ಕೊಲ್ಲುವುದು, ಒಬ್ಬ ಮನುಷ್ಯನನ್ನು ಕೊಲ್ಲುವುದು, ಆ ಮನುಷ್ಯರಲ್ಲೇ ಒಬ್ಬ ಬ್ರಾಹ್ಮಣನನ್ನು ಕೊಲ್ಲುವುದು, ಅದರ ಮೇಲಾಗಿ ಒಬ್ಬ ವೈಷ್ಣವನನ್ನು ಕೊಲ್ಲುವುದು, ಎಲ್ಲವೂ ಕೂಡ ಬೇರೆ ಬೇರೆ ಲೆವೆಲ್ಸ್ ಆಫ್ ಸೆನ್ಸ್, ಬೇರೆ ಬೇರೆ ಗ್ರೇಡೇಷನ್ಸ್. ಎಲ್ಲದಕ್ಕೂ ಕೂಡ ಒಂದೇ ಥರ ಪ್ರತಿಕ್ರಿಯೆ ಬರುವುದಿಲ್ಲ. ಅದಕ್ಕೋಸ್ಕರ ತುಳಸಿ ಪ್ರಾರ್ಥನೆಯಲ್ಲಿ ತುಳಸಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಾವು ಅಂತೀವಿ, ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮಹತ್ಯಧಿಕಾನಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣಾ ಪದೇ ಪದೇ. ತುಳಸಿ ಮಹಾರಾಣಿಯ ಪ್ರದಕ್ಷಿಣೆ ಮಾಡಿದಾಗ ಬ್ರಹ್ಮಹತ್ಯೆ ಮಾಡಿದರೂ ಕೂಡ ಆ ಪಾಪದಿಂದ ಕೂಡ ನಾವು ಮುಕ್ತರಾಗ್ತೀವಿ ಅಂತ. ಪ್ರಭುಪಾದರು ಹೇಳ್ತಾರೆ, ಇವೆಲ್ಲವೂ ಕೂಡ ಈ 41ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಥೈತಾನಿ ನ ಸೇವೇತ್ ಬುಭೂಷು ಪುರುಷಃ ಕ್ವಚಿತ್ ವಿಶೇಷತೋ. ವಿಶೇಷವಾಗಿ ಈ 4 ಎಲ್ಲರೂ ಕೂಡ ಸಮಾಜದಲ್ಲಿ ಪಾಲನೆ ಮಾಡಬೇಕು. ಆದರೆ ಅದರಲ್ಲಿ ವಿಶೇಷವಾಗಿ ಧರ್ಮಶೀಲೋ ರಾಜ ಲೋಕಪತಿ ಗುರುಹು. ಧರ್ಮಶೀಲ, ರಾಜ, ಲೋಕಪತಿ, ಗುರು, ಈ 4 ಕ್ಯಾಟಗರಿಯ ವ್ಯಕ್ತಿಗಳು ವಿಶೇಷವಾಗಿ ಇದನ್ನು ಪಾಲನೆ ಮಾಡಲೇಬೇಕು. ಏನನ್ನ? ಈ 4 ಪಾಪದ ಕೃತ್ಯಗಳನ್ನು. ಪ್ರಗತಿಪರವಾಗಿ ಕಲ್ಯಾಣವನ್ನು ಬಯಸುವ ಯಾರೇ ಆದರೂ, ಅದರಲ್ಲೂ ವಿಶೇಷವಾಗಿ ರಾಜರು, ಜನನಾಯಕರು, ಸನ್ಯಾಸಿಗಳು, ಧರ್ಮಶೀಲರು ಮೇಲೆ ಹೇಳಿದ 4 ಬಗೆಯ ಅಧರ್ಮ ತತ್ವಗಳ ಸಂಪರ್ಕಕ್ಕೆ ಎಂದಿಗೂ ಬರಬಾರದು. ಆದರೆ ನಮ್ಮ ಸಮಾಜದಲ್ಲಿ ನಾವು ನೋಡ್ತೀವಿ, ಇವರೇ ಜಾಸ್ತಿ ಇವುಗಳನ್ನು ಮಾಡ್ತಾ ಇರೋದು, ಹೌದಲ್ವಾ? ರಾಜರು, ಜನನಾಯಕರು, ಮತ್ತು ಎಷ್ಟೋ ಸಲ ಹಲವಾರು ಸುದ್ದಿಗಳು ಬರ್ತಾವೆ, ಸನ್ಯಾಸಿಗಳು, ಧರ್ಮಶೀಲರು ಕೂಡ ಇಂತಹ ಈ 4 ಚಟುವಟಿಕೆಗಳಲ್ಲಿ ತೊಡಗ್ತಾ ಇದ್ದಾರೆ ಅಂತ. ಒಂದು 15 ವರ್ಷದ ಹಿಂದೆ ಒಬ್ಬ ಫೇಮಸ್ ಗುರು, ಧರ್ಮ ಪ್ರಚಾರಕರು, ಧರ್ಮದ ಬಗ್ಗೆ, ಶಾಸ್ತ್ರಗಳ ಬಗ್ಗೆ, ಭಗವದ್ಗೀತೆ ಬಗ್ಗೆ ಹಲವಾರು ದೊಡ್ಡ ದೊಡ್ಡ ಪ್ರವಚನಗಳನ್ನು ಕೊಡೋದು, ಸಾವಿರಾರು ಅನುಯಾಯಿಗಳನ್ನು ಬೆಳೆಸ್ಕೊಂಡಿದ್ರು. ಗುಜರಾತ್ನಲ್ಲಿ ಒಂದು ದೊಡ್ಡ ಆಶ್ರಮವನ್ನು ಕಟ್ಟಿಸಿದ್ರು. ಮತ್ತು ಚಿಕ್ಕಂದಿನಿಂದ ಧರ್ಮದ ಬಗ್ಗೆ ಅವರಿಗೆ ತುಂಬ ಆಸಕ್ತಿ ಇತ್ತು. ಧರ್ಮ ಪ್ರಚಾರ ಮಾಡಬೇಕು, ವೈರಾಗ್ಯದ ಜೀವನವನ್ನು ಪಾಲನೆ ಮಾಡಬೇಕು. ಆದರೆ ಅದೇ ಧರ್ಮಗುರು ಯಾರಿಗೆ ಸಾವಿರಾರು ಲಕ್ಷಾಂತರ ಜನ ಸಾಕ್ಷಾತ್ ದೇವರು ಅಂತ ಅಂದ್ಕೊಂಡಿದ್ರೋ ಅವರು ಇವತ್ತು ಜೈಲಲ್ಲಿದ್ದಾರೆ. ಯಾಕೆಂದರೆ
ಎಷ್ಟು ಧರ್ಮ ಪ್ರಚಾರ ಮಾಡಿದ್ರು, ಶಾಸ್ತ್ರಗಳ ಬಗ್ಗೆ ಹೇಳಿದ್ರು, ಈ 4 ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಏನೋ ಒಂದು ಹೆಸರಲ್ಲಿ ಏನೋ ರೋಗ ನಿವಾರಣೆ ಮಾಡ್ತೀನಿ ಅಥವಾ ಮಾನಸಿಕ ಸಂತಾಪವನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿಕೊಂಡು ಎಷ್ಟೋ ಜನ ಬಾಲಕಿಯರ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ರು. ದೊಡ್ಡ ಗುರು, ಅಹಮದಾಬಾದ್ನಲ್ಲಿ, ಗುಜರಾತ್ನಲ್ಲಿ. ಎಷ್ಟೋ ಸಲ ಯಾರು ಅವರ ಈ ಒಂದು ಪಾಪಕೃತ್ಯಕ್ಕೆ ಪಾಲಾಗಿದ್ರು ಅವರೆಲ್ಲರೂ ಕೂಡ ಎಷ್ಟೋ ಸಲ ಪ್ರಯತ್ನ ಪಟ್ಟರೂ ಕೂಡ ಅವರ ಅಧಿಕಾರ, ಅವರ ಹೆಸರು ಇಷ್ಟು ದೊಡ್ಡದಾಗಿತ್ತಂದರೆ ಪೊಲೀಸರಿಗೂ ಕೂಡ, ನ್ಯಾಯ ವ್ಯವಸ್ಥೆಗೂ ಕೂಡ ಕೈಯಲ್ಲಿಟ್ಕೊಂಡಿದ್ದರು. ಸಾಧಾರಣವಾಗಿ ಅವರನ್ನು ಬಂಧಿಸಲಿಕ್ಕೂ ಆಗಲಿಲ್ಲ. ಎಷ್ಟೋ ಕೇಸ್ಗಳನ್ನು ಹಾಗೆ ಮುಚ್ಚಾಕ್ಬಿಟ್ರು. ಕೊನೆಗೆ ಕೆಲವೊಬ್ಬರು ತುಂಬ ಧೈರ್ಯ ಮಾಡಿ, ಯಾಕಂದರೆ ಈ ವ್ಯಕ್ತಿಯ ಈ ಪಾಪ ತುಂಬ ಜಾಸ್ತಿ ಆಗ್ತಾಯಿತ್ತು. ಅವನ ಆಶ್ರಮದಲ್ಲೇ ಇರುವಂತಹ ಕೆಲವರು ವ್ಯಕ್ತಿಗಳು ಹೋಗಿ ಪೊಲೀಸರಿಗೆ ದೂರು ಕೊಟ್ಟು ಕೊನೆಗೂ ಎಷ್ಟೋ ವರ್ಷ ಅವ್ರ ಮೇಲೆ ಕೋರ್ಟಲ್ಲಿ ಕೇಸ್ ನಡೆದು ಕೊನೆಗೆ ಜೈಲಿಗೆ ಹೋದರು. ಸೊ ನಾವು ನೋಡೋದು ಇವತ್ತು ಮತ್ತೆ ಮನುಷ್ಯರು, ಅವರ ಅನುಯಾಯಿಗಳು ಅವರ ವಿರುದ್ಧ ಎಲ್ಲ ಎವಿಡೆನ್ಸ್ಗಳನ್ನು, ಪುರಾವೆಗಳನ್ನು ನೋಡಿ ಅವರು ಯಾರ ಮೇಲೆ ಆ ಪಾಪವನ್ನು ಮಾಡಿದ್ರೋ ಅವರಿಂದ ಕೂಡ ಕೇಳಿಕೊಂಡು ಇನ್ನೂ ಕೂಡ ಅವರ ಪೂಜೆ ಮಾಡೋರು ಇದ್ದಾರೆ ಜನ. ಕಲಿಯುಗದ ಜನ ಅಷ್ಟು ಮೂರ್ಖರು ಇನ್ನೂ ಕೂಡ ಇದ್ದಾರೆ. ಅವರ ಫೋಟೋವನ್ನು ಇಟ್ಟು ಪೂಜೆ ಮಾಡಿ ಮತ್ತು ಸತ್ಸಂಗ ಅಂತ ಮಾಡಿಕೊಂಡು ಅವ್ರಿಗೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇನ್ನೂ ಜನ ಇದ್ದಾರೆ. ಅಂದರೆ ಕಲಿಯುಗದಲ್ಲಿ ಜನರಿಗೆ, ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾವು ಗುರು, ಯಾರನ್ನಾದರೂ ನಾವು ಗುರು ಎಂದು ಒಪ್ಕೋಬೇಕಂದ್ರೆ ಅವನನ್ನು ಪರಿಶೀಲನೆ ಮಾಡಬೇಕು, ಅವನು ಈ ಎಲ್ಲ 4 ನಿಯಮಗಳನ್ನು ಪಾಲನೆ ಮಾಡ್ತಾನೋ ಅಂತ. ಒಂದು ವೇಳೆ ಪಾಲನೆ ಮಾಡ್ತಾ ಇಲ್ಲ ಅಂದರೆ ಅವನನ್ನು ಗುರು ಆಗಿ ಒಪ್ಕೊಳ್ಳೇಬಾರ್ದು. ಒಂದು ವೇಳೆ ಒಪ್ಕೊಂಡ್ರಿ, ನಂತರ ಗೊತ್ತಾಯಿತು ಅವನು ಇದನ್ನು ಪಾಲನೆ ಮಾಡ್ತಾ ಇಲ್ಲ ಅಂತ, ಆವಾಗಾದರೂ ಅವನನ್ನು ತ್ಯಾಗ ಮಾಡಬೇಕು, ಬಿಟ್ಟು ಬಿಡಬೇಕು. ಆದರೆ ಮೂರ್ಖರು, ಅವರಿಗಿದು ಅರಿವಾಗುವುದಿಲ್ಲ. ಅವರು ಎಷ್ಟೋ ಸಲ ಅಯ್ಯೋ ನಮ್ಮ ಗುರುಗಳು ಅವರಿಗೆ ಫಾಲ್ಸ್ ಕೇಸ್, ಸುಳ್ಳು ಅವ್ರ ಮೇಲೆ ಕೇಸ್ ಹಾಕಿ ಅವರನ್ನು ಜೈಲಿಗೆ ಹಾಕಿದ್ದಾರೆ, ಪಾಪ ಪಾಪ ಅಂತ ಹೇಳ್ತಿರ್ತಾರೆ. ಎಷ್ಟೋ ನೂರಾರು ಜನರಿಂದ ಸತ್ಯವನ್ನು ಕೇಳಿಕೊಂಡ್ರೂ ಕೂಡ ಕಲಿಯ ಪ್ರಭಾವ ಎಷ್ಟು ಅಂದರೆ ಅವರನ್ನು ಅದು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಆ ರೀತಿ ಎಷ್ಟೋ ಗುರುಗಳಿದ್ದಾರೆ. ಎಷ್ಟೋ ಗುರುಗಳರದು ಅವರ ವ್ಯಭಿಚಾರ, ಅವರು ಮಾಡಿರುವಂಥ ಪಾಪ ಕಾರ್ಯ ಸಮಾಜದಲ್ಲಿ ಹೊರಗಡೆ ಬರುವುದೇ ಇಲ್ಲ. ಎಷ್ಟೋ ಜನ ಇದ್ದಾರೆ ಆ ರೀತಿ. ಕೆಲವೊಬ್ರದ್ದು ಇವಾಗ, ಯಾಕೆಂದರೆ ಸೋಷಿಯಲ್ ಮೀಡಿಯಾ ತುಂಬ ವೈಡ್ ಸ್ಪ್ರೆಡ್ ಇದೆ, ಜನರಿಗೆ ಬೇಗ ಗೊತ್ತಾಗ್ತದೆ. ಆದರೆ ಎಷ್ಟೋ ಜನ ಈ ಥರ ಪಾಪ ಕಾರ್ಯಗಳನ್ನು ಮಾಡ್ತಾನೇ ಇದ್ದಾರೆ. ಎಷ್ಟೋ ಜನ ಜನನಾಯಕರು, ಪೊಲಿಟಿಷಿಯನ್ಸ್, ಈ 4 ಚಟುವಟಿಕೆಗಳಲ್ಲಿ ಅವರು ಎಕ್ಸ್ಪರ್ಟ್ ಇರ್ತಾರೆ. ಮಾಂಸಾಹಾರ, ಜೂಜಾಟ, ಮದ್ಯಪಾನ, ವ್ಯಭಿಚಾರ, ಈ 4ರಲ್ಲೂ ಕೂಡ ಲೀಡರ್ ಇರ್ತಾರೆ ಅವರು. ಅಂಥವ್ರನ್ನೇ ನಾವು ಜನನಾಯಕರು ಅಂತ, ನಮ್ಮ ನಾಯಕರು ಅಂತ ಕೂಡ ಆರಿಸ್ತೀವಿ, ಹೌದಲ್ವಾ? ಭಾರತದಲ್ಲೇ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ನಡೀತಾ ಇದೆ ಇದು. ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಜನನಾಯಕರು, ಗುರುಗಳು, ಸನ್ಯಾಸಿಗಳು, ರಾಜರು, ಇವರು ಇದನ್ನು ಪಾಲನೆ ಮಾಡಬೇಕು ಅಂತ. ಆದರೆ ಅವರೇ ಇದನ್ನು ಪಾಲನೆ ಮಾಡ್ತಾ ಇಲ್ಲ. ಇದೇ ಕಲಿಯುಗ. ಅವರೇ ಪಾಲನೆ ಮಾಡಿಲ್ಲ ಅಂದರೆ ಯದ್ ಯದ್ ಆಚರತಿ ಶ್ರೇಷ್ಠ ತದ್ ತದ್ ಏವೇತರೋ ಜನಃ.
ಲೀಡರ್ಸೇ ಫಾಲೋ ಮಾಡಿಲ್ಲ ಅಂದರೆ ಅವರ ಅನುಯಾಯಿಗಳು, ಅವರ ಫಾಲೋವರ್ಸ್ ಅಂತೂ ಫಾಲೋ ಮಾಡೋದೇ ಇಲ್ಲ. ಹೌದಲ್ವಾ? ಸೊ ಹಾಗಾಗಿ ನಮ್ಮ ಸ್ಥಾನ ಏನಿದೆ, ಶ್ರೀಲ ಪ್ರಭುಪಾದರ ಸಂಪರ್ಕಕ್ಕೆ ಬಂದು ಹೇಗೆ ಗೋಪಿಯರು ಕೃಷ್ಣನಿಗೆ ಗೋಪಿ ಗೀತೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಜಯತಿ ತೇಧಿಕಂ ಜನ್ಮನಾವ್ರಜ, ನಿನ್ನ ಜನ್ಮದಿಂದ ಈ ವ್ರಜಧಾಮ ಅತಿ ಶ್ರೇಷ್ಠವಾಗಿದೆ, ಪಾವನವಾಗಿದೆ, ನಿನ್ನ ಜನ್ಮ ಇಲ್ಲಿ ಆಗಿದ್ದರಿಂದ. ಸೊ ಅದೇ ರೀತಿ ನಾವೆಲ್ಲರೂ ಕೂಡ ಶ್ರೀಲ ಪ್ರಭುಪಾದರ ಸಂಪರ್ಕಕ್ಕೆ ಬಂದಿರೋದ್ರಿಂದ ಎಲ್ಲರೂ ಕೂಡ ಮಹಾತ್ಮರಾಗಲಿಕ್ಕೆ ಅವಕಾಶ ಇದೆ. ಎಲ್ಲರಿಗೂ ಕೂಡ ಸಾಧಾರಣ ಆತ್ಮ ಅಲ್ಲ, ಮಹಾತ್ಮ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಯಾಕೆಂದರೆ ಈ ಶಬ್ದವನ್ನು ನಾವು ಪುಣ್ಯಾತ್ಮ, ಮಹಾತ್ಮ ಸಾಧಾರಣವಾಗಿ ತಗೋತೀವಿ. ಮಹಾತ್ಮ ಅಂದರೆ ಯಾರು ಮೊದಲನೇದಾಗಿ ಇವೆಲ್ಲವನ್ನು ಫಾಲೋ ಮಾಡ್ತಿರ್ತಾನೆ. ಇನ್ನೊಂದು ಏನಂದರೆ ಭಗವಂತನ ದೈವಿ ಶಕ್ತಿಯ ಆಶ್ರಯದಲ್ಲಿ ಯಾವಾಗಲೂ ಇರ್ತಾನೆ, ಯಾವಾಗಲೂ ಕೂಡ ಈ ಚಟುವಟಿಕೆಗಳ ಸಂಪರ್ಕಕ್ಕೆ ಬರುವುದಿಲ್ಲ. ಅಂಥವರು ಮಹಾತ್ಮರು. ಸೊ ನಮ್ಮಲ್ಲೂ ಕೂಡ ಶ್ರೀಲ ಪ್ರಭುಪಾದರ ಸಂಪರ್ಕಕ್ಕೆ ಬಂದಿರುವಂಥ ಪ್ರತಿಯೊಂದು ಆತ್ಮದಲ್ಲೂ, ಪ್ರತಿಯೊಂದು ಜೀವಿಯಲ್ಲೂ ಆ ಕ್ಷಮತೆ ಇದೆ. ಈ ಯಾವ ಚಟುವಟಿಕೆಗಳ ಸಂಪರ್ಕಕ್ಕೆ ಬರದೆ ಪ್ರತಿ ಕ್ಷಣ ಭಗವಂತನ ಸಂಪರ್ಕದಲ್ಲಿ ಇರುವುದು. ಈ ರೀತಿ ಆದಾಗ ನಮ್ಮನ್ನು ಮಹಾತ್ಮ ಎಂದು ಕರೀಬಹುದು, ಮಹಾನ್ ಆತ್ಮ. ಹೌದಲ್ಲ? ಸೊ ಇದು ಆಗುವುದು ನಾವು ಸದಾ ಶ್ರೀಲ ಪ್ರಭುಪಾದರು ಹೇಳಿರುವಂತಹ ಅವರ ಉಪದೇಶಗಳು, ಮತ್ತು ವಿಶೇಷವಾಗಿ ಶ್ರೀಲ ಪ್ರಭುಪಾದರು ಈ ಇಸ್ಕಾನ್ ಸಂಸ್ಥೆನ ಶುರು ಮಾಡಿದಾಗ ಮೊದಲನೇದಾಗಿ ಹೇಳಿರೋದೇ ಇದು. ಈ 4 ಚಟುವಟಿಕೆಗಳನ್ನು ಪಾಲನೆ, 4 ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಮಾಡಿಲ್ಲ ಅಂದರೆ, ಈಗ ಒಂದು ಕಡೆ ಮಾಂಸಾಹಾರ ಮಾಡಿಕೊಂಡು ಇನ್ನೊಂದು ಕಡೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ಅಂತ ಜಪ ಮಾಡಿದರೆ ಅದು ಯಾವ ರೀತಿ ಅಂದರೆ, ಒಂದು ಕಡೆ ಬೆಂಕಿ ಹಾಕೋದು, ಇನ್ನೊಂದು ಕಡೆ ನೀರು ಹಾಕೋದು, ಬೆಂಕಿ ಹಾಕೋದು, ನೀರು ಹಾಕೋದು, ಏನು ಪ್ರಯೋಜನ ಇಲ್ಲ. ಸೊ ಇದನ್ನು ಮಾಡಲೇಬೇಕು. ಮತ್ತು ಯಾರು ನಮ್ಮ ಸಂಪರ್ಕಕ್ಕೆ ಬರ್ತಾರೆ ಅವರಿಗೂ ಕೂಡ ನಾವು ಆದಷ್ಟು ಪ್ರಯತ್ನ ಮಾಡಬೇಕು, ಅವರಿಗೂ ಕೂಡ ನಾವು ಇದ್ರ ಬಗ್ಗೆ ಹೇಳಿಕೊಡ್ಬೇಕು. ಯಾಕೆಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಈ ಒಂದು ಇಂದ್ರಿಯ ಭೋಗದ ಚಟುವಟಿಕೆಗಳಿದ್ದಾವೆ, ಈ 4 ಚಟುವಟಿಕೆಗಳು ಇಂದ್ರಿಯ ಭೋಗದ ಚಟುವಟಿಕೆಗಳು. ಈ ಚಟುವಟಿಕೆಗಳಲ್ಲಿ ಒಬ್ಬ ಬುದ್ಧಿವಂತ ವ್ಯಕ್ತಿ ಯಾವತ್ತೂ ಕೂಡ ತೊಡಗುವುದಿಲ್ಲ. ನ ತೇಷು ರಮತೆ ಬುಧಾಹ. ಬುಧಾ ಅಂದರೆ ಬುದ್ಧಿವಂತ ವ್ಯಕ್ತಿ. ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದಿ ಅಂತವಂತ ಕೌಂತೆಯ ನ ತೇಷು ರಮತೆ ಬುಧಾಹ. ಈ 4 ಚಟುವಟಿಕೆಗಳಲ್ಲಿ ಸಿಗುವಂತಹ ಆನಂದ ಏನಿದೆ, ಇದು ತಾತ್ಕಾಲಿಕ ಆನಂದ. ಹೌದಲ್ವಾ? ಇಂದ್ರಿಯಗಳು ಇಂದ್ರಿಯ ಭೋಗದ ವಸ್ತುಗಳ ಸಂಪರ್ಕಕ್ಕೆ ಬಂದಾಗ ಸಿಗುವಂತಹ ತಾತ್ಕಾಲಿಕ ಸುಖ, ಅದಕ್ಕೆ ಒಂದು ಆದಿ ಅಂತ ಇದೆ ಮತ್ತು ಒಂದು ಅಂತ್ಯ ಅಂತ ಇದೆ. ಹೌದಲ್ವಾ? ಆದಿ ಅಂತವಂತ ಕೌಂತೆಯ ನ ತೇಷು ರಮತೆ ಬುಧಃ. ರಮತೆ ಅಂದರೆ ಆನಂದ ಪಡುವುದು. ನ ತೇಷು, ಈ ಚಟುವಟಿಕೆಗಳಲ್ಲಿ ಒಬ್ಬ ಬುಧಃ ಅಂದರೆ ಬುದ್ಧಿವಂತ ವ್ಯಕ್ತಿ ಆನಂದ ಪಡುವುದಿಲ್ಲ. ಎಲ್ಲಿ ಆನಂದ ಪಡ್ತಾನೆ? ರಮಂತೆ ಯೋಗಿನೋ ಅನಂತೆ ಸತ್ಯಾನಂದೇ ಚಿದಾತ್ಮನಿ ಇತಿ ರಾಮಪದೇ ನಾಸೋ ಪರಂ ಬ್ರಹ್ಮ ಅಭಿಧೀಯತೆ. ಆ ಪರಂ ಬ್ರಹ್ಮ ಅವನ ನಾಮ, ಅವನ ನಾಮದಲ್ಲಿ ರಮಂತೆ ಯೋಗಿನೋ ಅನಂತೆ. ಆ ಪರಂ ಬ್ರಹ್ಮ ದೇವೋತ್ತಮ ಪರಮ ಪುರುಷ, ಅವನ ನಾಮಗಳಲ್ಲಿ ರಮಂತೆ ಯೋಗಿನೋ ಅನಂತೆ. ಒಬ್ಬ ಭಕ್ತನಾದವನು, ಯೋಗಿಯಾದವನು ಅನಂತ ಆನಂದವನ್ನು ಕಾಣ್ತಾನೆ. ಯಾವುದರಲ್ಲಿ? ಭಗವಂತನ
ನಾಮದಲ್ಲಿ. ಮತ್ತು ಇದೇ ಭಾಗವತದಲ್ಲಿ ಕೊನೆ ಸ್ಕಂದದಲ್ಲಿ ಶುಕದೇವ್ ಗೋಸ್ವಾಮಿ ಹೇಳ್ತಾನೆ, ಕಲೇರ್ ದೋಷ ನಿಧೇ ರಾಜನ್. ಕಲಿಯುಗ ದೋಷಗಳ ನಿಧಿ. ಆದರೆ ಅಸ್ತಿ ಏಕೋ ಮಹಾನ್ ಗುಣ. ಒಂದು ಮಹಾನ್ ಗುಣ ಇದೆ, ಅ ಗ್ರೇಟ್ ಕ್ವಾಲಿಟಿ ಇನ್ ಕಲಿಯುಗ. ಕಲಿಯುಗ ಈಸ್ ಫುಲ್ ಆಫ್ ಫಾಲ್ಟ್ಸ್. ದೋಷಗಳಿಂದ ತುಂಬಿದೆ. ಎಲ್ಲಿ ಹೋಗ್ತೀವಿ ಅಲ್ಲಿ ದೋಷಗಳನ್ನು ಕಾಣ್ತೀವಿ. ಒಳಗಡೆನೂ ದೋಷ ಇದ್ದಾವೆ, ಹೊರಗಡೆನೂ ದೋಷ ಇದ್ದಾವೆ. ಆದರೆ ಒಂದು ದೊಡ್ಡ ಕ್ವಾಲಿಟಿ ಇದೆ, ಒಂದು ಮಹಾನ್ ಗುಣ ಇದೆ. ಅದೇನು? ಕೀರ್ತನಾದೇವ ಕೃಷ್ಣಸ್ಯ. ಕೃಷ್ಣ ಕೀರ್ತನೆಯಲ್ಲಿ ತೊಡಗಿದರೆ ಮುಕ್ತ ಸಂಘ ಪರಂ ವ್ರಜೇತ್. ನಾವು ಈ ಕಲಿಯ ಸಂಘದಿಂದ ಶಾಶ್ವತವಾಗಿ ಮುಕ್ತ ಆಗ್ಬೋದು. ಮತ್ತು ಪರಂ ವ್ರಜೇತ್. ವ್ರಜೇತ್ ಅಂದರೆ ಹೋಗುವುದು. ಎಲ್ಲಿ? ಪರಂ ಧಾಮ, ಕೃಷ್ಣನ ಪರಂ ಧಾಮಕ್ಕೆ. ಸೊ ಇದು ಭಾಗವತದ ಸಾರ. ಇವೆಲ್ಲವೂ ಕೂಡ ಮೊದಲನೇದಾಗಿ ಒಬ್ಬ ಮನುಷ್ಯನಾಗಬೇಕಂದ್ರೆ ಈ 4 ನಿಯಮಗಳನ್ನು ಪಾಲನೆ ಮಾಡಬೇಕು. ಮತ್ತು ಭಕ್ತನಾಗಿ ಭಗವದ್ಧಾಮಕ್ಕೆ ಹೋಗಬೇಕಂದ್ರೆ ಭಗವಂತನ ನಾಮದಲ್ಲಿ ಆನಂದ ಪಡುವುದನ್ನು ಕಲಿಬೇಕು. ಒಂದು ಸಲ ಭಗವಂತನ ನಾಮದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದನ್ನು ಜಪ ಮಾಡೋದು ಮತ್ತು ಕೇಳಿಸ್ಕೊಳ್ಳೋದು, ಇದರಲ್ಲಿ ನೀವು ಆನಂದ ಪಡಲಿಕ್ಕೆ ಶುರು ಮಾಡಿದರೆ ನಿಮಗೆ ಬೇರೆ ಯಾವುದರಲ್ಲೂ ಕೂಡ ಆನಂದ ಸಿಗುವುದಿಲ್ಲ. ಕೃಷ್ಣ ನಿಮ್ಮ ಹೃದಯವನ್ನು ತಗೊಂಡೋಗ್ಬಿಡ್ತಾನೆ. ಆ ಹೃದಯವನ್ನು ಕೊಡಲಿಕ್ಕೆ ಬೇರೆ ಎಲ್ಲೂ ಅವಕಾಶ ಇರುವುದಿಲ್ಲ. ಒಂದು ಸಲ ಕೃಷ್ಣ ನಮ್ಮ ಹೃದಯವನ್ನು ಕದ್ದಿದ ಅಂದರೆ ಅಲ್ಲಿ ಬೇರೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಆದರೆ ಅವಕಾಶ ಮಾಡಿಕೊಡಬೇಕು ಕೃಷ್ಣನಿಗೆ. ನಾವು ನಮ್ಮ ಹೃದಯದ ಹೊರಗಡೆ ಒಂದು ಗೋಡೆ ಹಾಕಿದ್ದೀವಿ, ಅತೀ ಸ್ಟ್ರಾಂಗ್ ಗೋಡೆ, ಮತ್ತು ಅದ್ರ ಮೇಲೆ ಬರೆದಿದ್ದೀವಿ ಕೃಷ್ಣ ಒಳಗಡೆ ಬರಬೇಡ ಅಂತ. ಸೊ ಈ ಭಗವಂತನ ನಾಮಸ್ಮರಣೆ ಪ್ರತಿನಿತ್ಯ ಕಟ್ಟುನಿಟ್ಟಾಗಿ ತಪ್ಪದೆ, ವಿಶೇಷವಾಗಿ 16 ಸುತ್ತು ಹರೇ ಕೃಷ್ಣ ಮಹಾಮಂತ್ರದ 16 ಮಾಲೆಗಳನ್ನು ಮಾಡಿದರೆ ಆ ಗೋಡೆ ಒಡೆದು ಕೃಷ್ಣ ನಮ್ಮ ಹೃದಯದಲ್ಲಿ ಪ್ರವೇಶ ಮಾಡ್ತಾನೆ. ಆಗ ಇದನ್ನೆಲ್ಲ ಪಾಲನೆ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ, ತುಂಬ ಸಾಧಾರಣ. ಬೈ ಡಿಫಾಲ್ಟ್ ಇದನ್ನು ಫಾಲೋ ಮಾಡ್ತೀವಿ. ಯಾರೂ ನಿಮಗೆ ಒತ್ತಾಯ ಮಾಡಬೇಕಿಲ್ಲ, ಅಯ್ಯೋ ಜೂಜಾಟ ಆಡಬೇಡಪ್ಪ, ಅಲ್ಲಿ ದುಡ್ಡು ಹಾಕಿ ಇದು ಮಾಡಬೇಡಪ್ಪ, ಅಥವಾ ಮಾಂಸಾಹಾರ ಮಾಡಬೇಡಪ್ಪ. ಸ್ವಾಭಾವಿಕವಾಗಿ, ಯಾಕೆಂದರೆ ಭಗವಂತನ ನಾಮದಲ್ಲಿ ಆನಂದ ಪಡ್ತಾ ಇದ್ದೀವಿ, ಅಲ್ಲಿ ಆನಂದ ಸಿಗುವುದಿಲ್ಲ. ಯಾಕೆಂದರೆ ಅಲ್ಲಿ ಆನಂದ ಇಲ್ಲ. ಆನಂದ ಸಿಗುವುದಿಲ್ಲ ಅಂದರೆ ಯಾವ ವ್ಯಕ್ತಿ, ಯಾವ ಭಕ್ತ ಭಗವಂತನ ನಾಮದಲ್ಲಿ ಆನಂದ ಪಡಲಿಕ್ಕೆ ಶುರು ಮಾಡ್ತಾನೆ, ಅವನು ಸತ್ಯವನ್ನು ಕಾಣಲಿಕ್ಕೆ ಶುರು ಮಾಡ್ತಾನೆ. ಏನು ಸತ್ಯ? ಇಂದ್ರಿಯ ಭೋಗದಲ್ಲಿ ಸುಖ ಇಲ್ಲ. ಈ ಸತ್ಯವನ್ನು ಅರಿತಾನೆ. ಇದರ ಅರಿವಾದಾಗ ಪರಂ ವ್ರಜೇತ್, ಭಗವದ್ಧಾಮಕ್ಕೆ ಮರಳೋದು ಸಾಧ್ಯ ಆಗುತ್ತೆ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಏನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು. ಬ್ರಹ್ಮ ಮುಹೂರ್ತ. ಹಾಂ, ಈ ಹರೇ ಕೃಷ್ಣ ಜಪ ಬಗ್ಗೆ ಹೇಳಿದ್ವಲ್ಲ, ಈ ಜಪವನ್ನು ಬ್ರಹ್ಮ ಮುಹೂರ್ತದಲ್ಲಿ ಮಾಡಬೇಕು. ಇಂಪಾರ್ಟೆನ್ಸ್, ಬ್ರಹ್ಮ ಮುಹೂರ್ತದ ಪ್ರಾಮುಖ್ಯತೆ ಏನು? ಬ್ರಹ್ಮ ಮುಹೂರ್ತ, ಬ್ರಹ್ಮ ಈ ಪದದ ಅರ್ಥ ಏನಂದರೆ ಚೀಫ್, ಅಂದರೆ ಮುಖ್ಯ ಅಥವಾ ಪ್ರಮುಖ ಎಂದು ಅರ್ಥ. ಬ್ರಹ್ಮ, ಅದಕ್ಕೋಸ್ಕರ ಈ ಸೃಷ್ಟಿಯ ಮೊದಲನೆಯ ವ್ಯಕ್ತಿಗೆ ಬ್ರಹ್ಮ ಎಂದು ಕರೀತಾರೆ. ಯಾಕೆಂದರೆ ಅವನು ಎಲ್ಲ ದೇವತೆಗಳಲ್ಲಿ ಪ್ರಮುಖನಾದವನು, ಮುಖ್ಯನಾದವನು. ಚೀಫ್ ಆಫ್ ಆಲ್ ದೇವತಾಸ್ ಬ್ರಹ್ಮ.
ಅದೇ ರೀತಿ ಎಲ್ಲ ಮುಹೂರ್ತಗಳಲ್ಲಿ ಇಡೀ ದಿನ 24 ಗಂಟೆಗಳಲ್ಲಿ ಬೇರೆ ಬೇರೆ ಮುಹೂರ್ತಗಳಿದ್ದಾವೆ. ಅದರಲ್ಲಿ ಸೂರ್ಯೋದಯಕ್ಕಿಂತ 1.5 ಗಂಟೆ ಮುಂಚೆ ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಯಾಕೆಂದರೆ ಎಲ್ಲ ಮುಹೂರ್ತಗಳಲ್ಲಿ ಶ್ರೇಷ್ಠವಾದಂಥ ಮುಹೂರ್ತ ಅಂದರೆ ಒಂದು ಸಮಯ. ಈ ಸಮಯ ಏನಿದೆ ಬ್ರಹ್ಮ ಮುಹೂರ್ತ, ಸೂರ್ಯೋದಯಕ್ಕಿಂತ 1.5 ಗಂಟೆ ಮುಂಚೆ, ಈ ಮುಹೂರ್ತ ಏನಿದೆ ಎಲ್ಲದರಲ್ಲೂ ಶ್ರೇಷ್ಠವಾದಂಥ ಮುಹೂರ್ತ. ಈ ಮುಹೂರ್ತದಲ್ಲಿ ನಾವು ಯಾವ ಚಟುವಟಿಕೆ ಮಾಡಿದರೂ ಕೂಡ ಅದರ ಫಲ ತುಂಬ ಮಲ್ಟಿಪ್ಲೈಡ್. ಅಂದರೆ ಡೇ ಟೈಮಲ್ಲಿ ನಿಮಗೆ ಒಂದು ಚಟುವಟಿಕೆ ಮಾಡಿದರೆ ಅದರ ಫಲ 1 ಯೂನಿಟ್ ಸಿಕ್ತಂದರೆ, ಅದೇ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದರೆ 10 ಯೂನಿಟ್ ಸಿಗ್ತದೆ, 10 ಪಟ್ಟು ಜಾಸ್ತಿ ಸಿಗ್ತದೆ. 2 ಪುಣ್ಯ ಮಾಡಿದರೂ ಕೂಡ 10 ಪಟ್ಟು, ಪಾಪ ಮಾಡಿದರೂ ಕೂಡ 10 ಪಟ್ಟು ರಿಯಾಕ್ಷನ್ ಸಿಗ್ತದೆ ಆ ಟೈಮಲ್ಲಿ. ಮತ್ತು ಅದರಲ್ಲೂ ಭಕ್ತಿ ಮಾಡಿದರೂ ಕೂಡ 10 ಪಟ್ಟು ರಿಯಾಕ್ಷನ್ ಸಿಗ್ತದೆ. ಸೊ ಭಕ್ತಿಯಲ್ಲಿ ನಾವು ಪ್ರಗತಿ ಪಡಿಬೇಕಂದ್ರೆ ಈ ಬ್ರಹ್ಮ ಮುಹೂರ್ತದ ಸಮಯ ಏನಿದೆ ಆ ಸಮಯದಲ್ಲಿ ನಮ್ಮ ಈ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡಿದರೆ ಭಕ್ತಿಯಲ್ಲಿ ತುಂಬ ತೀವ್ರಗತಿಯಲ್ಲಿ ಪ್ರಗತಿ ಪಡಿತೀವಿ. ಎಲ್ಲ ನಾವು ಶಾಸ್ತ್ರಗಳಲ್ಲಿ ಅಗೇನ್ ಮತ್ತೆ ನಾನು ಮೊದಲನೇದಾಗಿ ಹೇಳಿದ್ದು, ಶಾಸ್ತ್ರಗಳಲ್ಲಿ ಅಷ್ಟೇ ಓದಿ ತಿಳ್ಕೊಂಡಿದ್ದಲ್ಲ, ಸಾಕ್ಷಾತ್ ಕೂಡ ನೋಡಬಹುದು. ನೀವು ಬೆಳಿಗ್ಗೆ ಎದ್ದು ನೋಡಿ. ಇವನ್ ನಾವು ಚಿಕ್ಕವರಿರಬೇಕಾದ್ರೆ ಬೆಳಿಗ್ಗೆ ಬೇಗ ಎದ್ದು ಸ್ಟಡೀಸ್ ಮಾಡ್ತಿದ್ವಿ, ಸ್ಕೂಲ್ ಕಾಲೇಜ್, ಹೌದಲ್ವಾ? ಇವಾಗ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಲೇಟ್ ನೈಟ್ ಮಾಡೋದಕ್ಕಿಂತ ಬೆಳಿಗ್ಗೆ ಬೇಗ ಎದ್ದು ಮಾಡ್ತಿದ್ವಿ. ಅದರಿಂದ ಅದು ಲೇಟ್ ನೈಟ್ ಮಾಡೋದಕ್ಕಿಂತ ಜಾಸ್ತಿ ಫಲ ಸಿಗ್ತಿತ್ತು, ಹೌದಲ್ಲ? ಸೊ ಸಾಕ್ಷಾತ್ ಇದನ್ನು ನೀವು ಆ್ಯಕ್ಚುಲಿ ಪರೀಕ್ಷೆ ಮಾಡಬಹುದು. ಎದ್ದು ನೋಡಿ, ಬೆಳಿಗ್ಗೆ ಎದ್ದು, ಆಫ್ಕೋರ್ಸ್ ನಿಮಗೆ ರೂಢಿ ಇಲ್ಲ ಅಂದರೆ ಸ್ವಲ್ಪ ದಿನ ನಿದ್ದೆ ಬಂದೇ ಬರುತ್ತೆ. ಅಂದರೆ ಒಂದು ವೇಳೆ ರೂಢಿ ಆಯ್ತಂದರೆ ಆ ಸಮಯದಲ್ಲಿ ಮಾಡುವಂಥ ಚಟುವಟಿಕೆ, ಎಲ್ಲರೂ ಕೂಡ ನೀವು ಯಾರ್ಯಾರು ಜಪ ಮಾಡ್ತಿದ್ದೀರೋ ಅವರೆಲ್ಲರೂ ಕೂಡ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಬಹುದು. ಬೆಳಿಗ್ಗೆ ಎದ್ದು 4 ರಿಂದ 7 ಗಂಟೆ, ಈ 3 ಗಂಟೆ ಒಳಗಡೆ ಜಪ ಮಾಡಿ ಒಂದಿನ. ಆಮೇಲೆ ಇನ್ನೊಂದು ಸಲ 7 ಗಂಟೆ ಮೇಲೆ ಮಧ್ಯಾಹ್ನ ಸಾಯಂಕಾಲ ಯಾವಾಗಾದರೂ ಜಪ ಮಾಡಿ. ಆ ಜಪದಿಂದ ನಿಮ್ಮ ಹೃದಯದಲ್ಲಿ ಯಾವ ರೀತಿಯ ಆನಂದ ಸಿಗ್ತದೆ, ಯಾವ ರೀತಿಯ ಸಮಾಧಾನ ಸಿಗ್ತದೆ, ಯಾವ ರೀತಿಯ ನೆಮ್ಮದಿ ಶಾಂತಿ ಸಿಗ್ತದೆ, ಬೆಳಿಗ್ಗೆ ಮಾಡೋ ಜಪ ಮತ್ತು ದೇಡ ಟೈಮಲ್ಲಿ ಮಾಡೋ ಜಪ ಇಟ್ ಟೋಟಲಿ ಡಿಫ್ರೆಂಟ್ ಆಗಿರ್ತದೆ. ನೀವು ಕಂಪೇರ್ ಮಾಡಲಿಕ್ಕೇ ಸಾಧ್ಯ ಇಲ್ಲ. ಬೆಳಿಗ್ಗೆ ಮಾಡಿರುವಂಥ ಜಪ ಏನಿದೆ ಅದರ ಜೊತೆ ಡೇ ಟೈಮಲ್ಲಿ ಮಾಡಿರುವಂಥ ಜಪ, ಅದಕ್ಕೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಆಗುತ್ತೆ ಜಪ ಬೆಳಿಗ್ಗೆ. ಸೊ ಹಾಗಾಗಿ ಬ್ರಹ್ಮ ಮುಹೂರ್ತದಲ್ಲಿ ಈ ಭಗವಂತನ ನಾಮಸ್ಮರಣೆ, ಭಗವಂತನ ಆರಾಧನೆ ಇದು ಮಾಡಿದರೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಅತಿ ಸುಲಭವಾಗಿ ಮತ್ತು ಅತಿ ತೀವ್ರಗತಿಯಲ್ಲಿ ಆಗ್ತದೆ. ಬೇರೆ ಏನಾದರೂ ಪ್ರಶ್ನೆ? ಈಗ ವ್ಯಾಮೋಹ ಅಂದರೆ ಸುಂದರ ಮತ್ತು ಅತಿ ಸುಂದರ. ಮೋಹ, ವ್ಯಾಮೋಹ ಅಷ್ಟೇ ವ್ಯತ್ಯಾಸ. ಅತಿ ತೀವ್ರವಾದಂತಹ ಮೋಹಕ್ಕೆ ವ್ಯಾಮೋಹ ಅಂತ ಹೇಳ್ತಾರೆ. ಮೋಹ ಅಂದರೆ ಸಾಧಾರಣವಾಗಿ ಮೋಹ, ವ್ಯಾಮೋಹ ಅಂದರೆ ಅತಿಯಾದಂತಹ ಮೋಹ, ಅದು ವ್ಯಾಮೋಹ ಅಷ್ಟೇ. ಮತ್ತೇನಾದರೂ ಪ್ರಶ್ನೆ? ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ವಿಶ್ವಗುರು ಶಿಲ ಪ್ರಭುಪಾದ ಕಿ, ನಿತಾಯ್ ಗೌರ್ ಪ್ರೇಮಾನಂದೇ.